ಇರುತ್ತೆ, ನಾವೇನೋ ತಪ್ಪು ಮಾಡಿಬಿಟ್ವಿ, ನನಗೇನೋ ಬೇರೆಯವರೆಲ್ಲ ಚೆನ್ನಾಗಿ ಬದುಕ್ತಾ ಇದ್ದಾರೆ, ನಾನು ಚೆನ್ನಾಗಿ ಬದುಕ್ತಾ ಇಲ್ಲ ಅಂತ. ಸೊ ಜೀವನದ ಪುಸ್ತಕ ದೊಡ್ಡದಾಗಿದೆ. ನಮ್ಮ ಪ್ರತಿಯೊಬ್ಬರಿಗೂ ನಮ್ಮದೇ ಆದ ಒಂದು ಜೀವನದ ಪುಸ್ತಕ ಇದೆ ಅನ್ನೋದು ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಸೊ ಅದನ್ನು ಈ ಟೈಮ್ ಅನ್ನತ್ತಲ್ಲ, ಸೊ ಅದು ಬರಿತಾ ಇದೆಯಂತೆ. ಪ್ರತಿ ದಿನ ಕೂಡ ಒಂದು ಪುಟ, ಪ್ರತಿ ವರ್ಷ ಕೂಡ ಒಂದು ಅಧ್ಯಾಯ. ಎಸ್, ದ ಆರ್ಟ್ ಆಫ್ ಸ್ಮಾರ್ಟ್ ವರ್ಕ್ ಪುಸ್ತಕವನ್ನು ಓದ್ತಾ ಇದ್ವಿ, ಇಂಟ್ರೊಡಕ್ಷನನ್ನು ಮುಗಿಸಿದ್ವಿ. ಸೊ ಮುಂದೆ ಇದರ ಪುಟಗಳು ಏನು ಹೇಳುತ್ತೆ ಅಂತಂದರೆ, ಈಗ ನಾವೇನು ಮಾಡಬೇಕಂದ್ರೆ, ಈಗ ಆಲ್ರೆಡಿ ಬರೆದಿರುವ ಈ ಪುಟಗಳನ್ನ ಒಮ್ಮೆ ಗಮನಿಸಬೇಕಂತೆ. ಅವು ನಮ್ಮನ್ನು ಈಗ ಇಂಡಿಕೇಟ್ ಮಾಡ್ತಾ ಇದ್ದಾವೆ. ಸೊ ಅದು ಯಾವ ರೀತಿ ವ್ಯಕ್ತಿಯನ್ನು ತೋರಿಸ್ತಾ ಇದ್ದಾವೆ ಅಂದರೆ, ನಮ್ಮ ಕಾನ್ಫಿಡೆನ್ಸ್ ಇರೋವಂಥ ಒಬ್ಬ ಮನುಷ್ಯನ ನಮ್ಮ ಪುಟಗಳು ನಮಗೆ ತೋರಿಸ್ತಾ ಇದೆಯಾ, ಅಥವಾ ಬೇರೆಯವ್ರ ಬಗ್ಗೆ ಅಸೂಯೆ ಪಡೋದು, ಸಹನಶೀಲತೆ ಇಲ್ಲದೆ ಇರೋದು, ಸಣ್ಣತನ, ಸ್ವಾರ್ಥ, ಅಥವಾ ಈ ಅಸುರಕ್ಷತೆ ಅಂದರೆ ಇನ್ಸೆಕ್ಯೂರಿಟಿ, ಈ ರೀತಿ ಮೈಂಡ್ಸೆಟ್ಟನ್ನು ತೋರಿಸ್ತಾ ಇದೆ ಅನ್ನೋದನ್ನು ಈ ಪುಸ್ತಕ ಕೇಳ್ತಾ ಇದೆ. ಆದರೆ ಇಷ್ಟು ದಿನ ನಾವು ಹೇಗೆ ಬದುಕೊಂಡು ಬಂದಿದ್ದೀವಿ, ಅದು ಯಾವ ರೀತಿ ನಮಗೆ ಕಾಣಿಸ್ತಾ ಇದೆ ಅನ್ನೋದನ್ನು ನಾವು ಈ ಪುಟಗಳನ್ನು ಗಮನಿಸಿದಾಗ ಗೊತ್ತಾಗ್ತಾ ಇದೆ. ನಮ್ಮ ರಾಧೇಶ್ಯಾಮ್ ಪ್ರಭುಜಿ ಕೇಳ್ತಾ ಇದ್ದಾರೆ, ಇಲ್ಲಿ ಏನು ನೀವು ಬದುಕಿದ್ರಲ್ಲ, ಈ ಲೈಫ್ ನಿಮಗೆ ತೃಪ್ತಿಯನ್ನು ಕೊಟ್ಟಿದೆಯಾ, ಸಂತೋಷವನ್ನು ಕೊಟ್ಟಿದೆಯಾ, ಅಥವಾ ನಿಮಗೆ ಲಜ್ಜೆಯನ್ನು ಉಂಟು ಮಾಡ್ತಾ ಇದೆಯಾ? ಈಗ ನಮ್ಮನ್ನು ನಾವು ಸೆಲ್ಫ್ ಅಬ್ಸರ್ವೇಷನ್ ಮಾಡ್ಕೋಬೇಕು. ಯಾವ ರೀತಿ ಬದುಕಿದ್ದೀವಿ ನಾವು, ಅಂದರೆ ಯಾಂತ್ರಿಕವಾಗಿ ಬದುಕಿದ್ವಾ, ಅಸ್ತವ್ಯಸ್ತವಾಗಿ ಬದುಕಿದ್ವಾ, ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಮ್ಮ ಮುಂದೆ ನಮಗೆ ಇಲ್ಲಿ ತನಕ ಆದಂತಹ ಎಲ್ಲ ಘಟನೆಗಳ ಪುಟಗಳು ನಮ್ಮ ಕಣ್ಣ ಮುಂದೆ ಇದೆ. ಸೊ ನಾವೀಗ ಸೆಲ್ಫ್ ಅಬ್ಸರ್ವೇಷನನ್ನು ಮಾಡ್ಕೋಬೇಕು. ಸೊ ಈ ರೀತಿ ಸೆಲ್ಫ್ ಅಬ್ಸರ್ವೇಷನ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ, ಒಂದು ಕಾನ್ಫಿಡೆನ್ಸ್ ಹೆಚ್ಚುತ್ತೆ, ಮತ್ತು ನಾವು ಏನು ತಪ್ಪನ್ನು ಮಾಡಿದ್ದೀವಿ, ಏನು ತಪ್ಪನ್ನು ಮಾಡಬಾರ್ದು ಅನ್ನೋ ಒಂದು ಕ್ಲಾರಿಟಿ ನಮಗೆ ಸಿಗೋದಕ್ಕೆ ಶುರುವಾಗುತ್ತೆ. ಯಾವ ಕಾರ್ಯ ಸರಿ, ಯಾವ ಕಾರ್ಯ ಸರಿ ಅಲ್ಲ ಅಂತ. ಯಾಕಂದರೆ ಸರಿಯಾದ ಕಾರ್ಯಗಳನ್ನ ಮಾಡೋದ್ರಿಂದ ಮಾತ್ರ ನಮ್ಮ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ. ಈ ಕ್ಷಣದಲ್ಲಿ ನಿಮಗೆ ಸರಿಯಾದ ಕೆಲಸ ಮಾಡುವ ಸಾಮರ್ಥ್ಯ ಇದೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ನೀವು ಬದುಕೋದಕ್ಕೆ ಯೋಗ್ಯವಾಗಿಯೇ ಇದ್ದೀರಾ. ಸೊ ಎಲ್ಲ ಅನಿಸ್ತಾ ಇರುತ್ತೆ, ನಾವೇನೋ ತಪ್ಪು ಮಾಡಿಬಿಟ್ವಿ, ನನಗೇನೋ ಬೇರೆಯವರೆಲ್ಲ ಚೆನ್ನಾಗಿ ಬದುಕ್ತಾ ಇದ್ದಾರೆ, ನಾನು ಚೆನ್ನಾಗಿ ಬದುಕ್ತಾ ಇಲ್ಲ ಅಂತ. ಸೊ ಎಲ್ಲೋ ಒಂದು ಕಡೆ ಅನಿಸ್ತಾ ಇರುತ್ತೆ, ನೀವು ಏಬಲ್ ಇದ್ದೀರಾ ಈ ಜೀವನವನ್ನು ಬದುಕಲಿಕ್ಕೆ. ಸೊ ನಿಮಗೂ ಕೂಡ ಸರಿಯಾದ ಕೆಲಸವನ್ನು ಮಾಡುವಂಥ ಸಾಮರ್ಥ್ಯ ಇದೆ. ಸೊ ಏನಂದರೆ ಸೆಲ್ಫ್ ಅಬ್ಸರ್ವೇಷನ್ ಅಥವಾ ಸ್ವಯಂ ಅರಿವು ಏನಿರುತ್ತೆ, ಸೊ ಅದು ಒಂದಿದ್ರೆ ನಮ್ಮ ಲೈಫನ್ನು ನಾವು ಚೇಂಜ್ ಮಾಡ್ಕೋಬೋದು. ಪ್ರತಿದಿನ ನಾವು ಮಾಡೋ ಒಂದು ಡೈಲಿ ಆ್ಯಕ್ಟಿವಿಟೀಸ್ಗಳು ಈ ರೀತಿ ಒಂದು ಒಳ್ಳೆಯ ಬದುಕನ್ನು ಬದುಕೋದಕ್ಕೆ ಹೆಲ್ಪ್ ಆಗುತ್ತಂತೆ. ಸೊ ಏನಪ್ಪ ಅವು ಅಂತ ಅಂದರೆ, ಇನ್ನೊಬ್ಬರ ಹತ್ರ ಒಳ್ಳೆಯ ರೀತಿಯಲ್ಲಿ ಮಾತಾಡಬೇಕು, ಸವಾಲುಗಳನ್ನ ಧೈರ್ಯದಿಂದ ಎದುರಿಸ್ಬೇಕಂತೆ, ನಮ್ಮ ಜೊತೆಗೆ ಯಾರು ಇರ್ತಾರಲ್ಲ ಅವ್ರ ಜೊತೆಗೆ ಅವರ ಪ್ರೀತಿಯನ್ನು ನಾವು ಗಳಿಸಬೇಕಂತ. ಮತ್ತು ಇನ್ನೊಂದು ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಆಲ್ಮೋಸ್ಟು ಕೊಡುವ ವ್ಯಕ್ತಿ ಆಗಬೇಕಂತೆ, ಜಾಸ್ತಿ ಇಸ್ಕೊಳ್ಳೋ ವ್ಯಕ್ತಿ ಆಗಬಾರ್ದಂತೆ. ಅಂದರೆ ಶಾಂತಿ, ದಯೆ, ನಿಸ್ವಾರ್ಥತೆ ಮತ್ತು ಪ್ರೀತಿಯನ್ನು ಇತರರಿಗೆ ಹಂಚಬೇಕಂತೆ. ಸೊ ಇದರಿಂದ ನಮಗೆ ಒಂದು ಒಳ್ಳೆಯ ಜೀವನವನ್ನು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಇದನ್ನು ಹೇಗೆ ಬರೀಬೇಕು ಅನ್ನೋದು ಕೂಡ ನಮ್ಮ ಕೈಯಲ್ಲೇ ಇದೆ ಅಂತ ಈ ಪುಸ್ತಕದ ಪುಟಗಳಲ್ಲಿ ಪ್ರಭುಜಿಯವರು ಹೇಳ್ತಾ ಇದ್ದಾರೆ. ಸೊ ಜೀವನದ ಪುಸ್ತಕ ದೊಡ್ಡದಾಗಿದೆ. ಸೊ ಇಲ್ಲಿವರೆಗೆ ಏನು ಬರೆದಿದೆ ಅದನ್ನು ನಮ್ಮ ಕೈಯಲ್ಲಿ ಬದಲಾಯಿಸೋಕೆ ಸಾಧ್ಯ ಇಲ್ಲ. ಆದರೆ ಮುಂದೆ ತುಂಬಾ ಖಾಲಿ ಪುಟಗಳಿದೆ. ನೀವು ತುಂಬ ಚೆನ್ನಾಗಿ ಬರೀತೀರ ಅಂತ ಆ ಪುಟಗಳು ಕಾಯ್ತಾ ಇದ್ದಾವೆ. ಸೊ ನಮ್ಮ ಜೀವನವನ್ನು ನಾವೀಗ ಒಂದು ಸುಂದರವಾದ ಒಂದು ಕಲಾಕೃತಿಯನ್ನಾಗಿ ಮಾಡ್ಬೋದು. ಸೊ ನಮ್ಮೊಳಗಡೆ ಆ ಸಾಮರ್ಥ್ಯ ಇದೆ. ನಮ್ಮ ಜೀವನ ಒಂದು ಕೃತಿಯನ್ನಾಗಿ ಮಾಡಬೇಕು. ಅಂದರೆ ನಮಗೆ ರಾಧೇಶ್ಯಾಮ್ ಪ್ರಭುಜಿಯವರು ನಮ್ಮ ಕೈಯಲ್ಲಿ ಅಡ್ವೈಸನ್ನು ಕೊಡ್ತಾ ಇದ್ದಾರೆ. ಸೊ ಮುಂದೆ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಅಂದರೆ ಏನಂದರೆ, ಸೊ ವರ್ಕ್ ಸ್ಮಾರ್ಟರ್ ನಾಟ್ ಹಾರ್ಡರ್. ತುಂಬ ಈಸಿಯಾಗಿ ಸ್ಮಾರ್ಟಾಗಿ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಮಾಡೋದು ಬೇಡ ಅಂತ ಕೂಡ ಇದರಲ್ಲಿ ಹೇಳ್ತಾ ಇದೆ. ಸೊ ಮುಂದೆ ಏನನ್ನುತ್ತೆ ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ಹೇಳ್ತೀನಿ.